ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭ ಮುಂಜಾನೆ. ಬನ್ನಿ ಪ್ರಿಯರೇ, ನಾವು ಸ್ವಲ್ಪ ಸಮಯ ಈ ದಿನವನ್ನ ಕೊಟ್ಟಂತ ದೇವರನ್ನ ನಾವು ಘನಪಡಿಸೋಣ, ದೇವರನ್ನ ಸ್ತುತಿಸೋಣ. ದೇವರು ಈ ಒಂದು ದಿನವನ್ನ ನಮ್ಮ ಜೀವಿತಕ್ಕೆ ಕೊಟ್ಟಿರುವಾಗ ಆತನ ಕೃಪೆಯನ್ನ, ಆತನ ದಯೆಯನ್ನ, ಆತನ ಪ್ರೀತಿಯನ್ನ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ಸ್ತುತಿ ಮಾಡೋಣ ಪ್ರಿಯರೇ. ಹಾಲೆಲೂಯಾ. ಬನ್ನಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ದೇವರನ್ನ ನಾವು ನೋಡುತ್ತಾ ಹೇಳೋಣ, ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ನಿಮಗೆ ವಂದನೆ 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 ರಾಜ. ಸರ್ವಶಕ್ತರೇ ನಿಮಗೆ ಸ್ತೋತ್ರ, ಸರ್ವವ್ಯಾಪಿಯೇ ನಿಮಗೆ ವಂದನೆ ರಾಜ. ಹಾಲೆಲೂಯಾ. ಮುಂಜಾನೆ ವೇಳೆ ಅಪ್ಪ ನೀ ಪಾದವ ಹುಡುಕಿ ನಾ ಓಡಿ ಬಂದೆ, ನಿಮ್ಮನ್ನು ನೋಡಲು ನಿಮ್ ಸ್ವರ ಕೇಳಲು ದಾದಿ ನಾನು ಬಂದೆ. ಮುಂಜಾನೆ ವೇಳೆ ಅಪ್ಪ ನೀ ಪಾದವ ಹುಡುಕಿ ನಾ ಓಡಿ ಬಂದೆ, ನಿಮ್ಮನ್ನು ನೋಡಲು ನಿಮ್ ಸ್ವರ ಕೇಳಲು ದಾದಿ ನಾನು ಬಂದೆ. ಯೇಸುವೇ ನಿಮ್ಮನ್ನಾರಾಧಿಸುವೆ ತಂದೆಯೇ, ನಿಮ್ಮ ಘನಪಡಿಸುವೆ ಯೇಸುವೇ, ನಿಮ್ಮನ್ನಾರಾಧಿಸುವೆ ತಂದೆಯೇ, ನಿಮ್ಮ ಘನಪಡಿಸುವೆ ಆತ್ಮನೇ, ನಿಮ್ಮ ಪ್ರೀತಿ ಮಾಡುವೆ ಆತ್ಮನೇ, ನಿಮ್ಮ ಪ್ರೀತಿ ಮಾಡುವೆ. ಒಣಗಿರುವ ಮರದಂತೆ ನೀನಿಲ್ಲದ ಜೀವಿತವು, ಒಣಗಿರುವ ಮರದಂತೆ ನೀನಿಲ್ಲದ ಜೀವಿತವು, ಮಳೆಯನ್ನು ಸುರಿಸು ನೀ ಆತ್ಮದಿ ತುಂಬಿಸು ಈ ದಿವ್ಯ ಸಮಯದೊಳು, ಮಳೆಯನ್ನು ಸುರಿಸು ನೀ ಆತ್ಮದಿ ತುಂಬಿಸು ಈ ದಿವ್ಯ ಸಮಯದೊಳು. ಯೇಸುವೇ ನಿಮ್ಮನ್ನಾರಾಧಿಸುವೆ ತಂದೆಯೇ, ನಿಮ್ಮ ಘನಪಡಿಸುವೆ ಯೇಸುವೇ, ನಿಮ್ಮನ್ನಾರಾಧಿಸುವೆ ತಂದೆಯೇ, ನಿಮ್ಮ ಘನಪಡಿಸುವೆ ಆತ್ಮನೇ, ನಿಮ್ಮ ಪ್ರೀತಿ ಮಾಡುವೆ ಆತ್ಮನೇ, ನಿಮ್ಮ ಪ್ರೀತಿ ಮಾಡುವೆ ಆತ್ಮನೇ, ನಿಮ್ಮ ಪ್ರೀತಿ ಮಾಡುವೆ. ಯೇಸುವೇ ನಿಮಗೆ ಸ್ತೋತ್ರ ಸ್ವಾಮಿ, ನಿಮ್ಮ ಸುಂದರವಾದಂತ ನಾಮಕ್ಕಾಗಿ ಸ್ತೋತ್ರ ದೇವಾ. ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ ದೇವರೇ. ಒಂದು ಮುಂಚಾನೆ ವೇಳೆದ ಆರಾಧನೆಯನ್ನ ನೀವು ಸ್ವೀಕಾರ ಮಾಡಿಕೊಂಡಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಈ ಒಂದು ಮುಂಚಾನೆ ವೇಳೆಯಲ್ಲಿ ನಿಮ್ಮ ಪಾದಕ್ಕೆ ಬಂದು ನಿಮ್ಮ ಪಾದಕ್ಕೆ ನಾವು ಮುದ್ದಿಡುತ್ತೇವಪ್ಪ. ಅದಕ್ಕೆ ದೇವರೇ ನಿಮಗೆ ಸ್ತೋತ್ರ 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 ರಾಜ್ಯ. ದೇವರೇ, ಮುಂದಿನ ಸಮಯದಲ್ಲಿ ಕರ್ತನೆ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿಮ್ಮ ವಾಕ್ಯದೊಟ್ಟಿಗೆ ನಮ್ಮ ಪ್ರತಿಯೊಂದೊಂದು ಜನರ ಹೃದಯದಲ್ಲಿ
ದೇವರೇ, ನೀವು ಮಾತನಾಡಬೇಕಾಗಿ ನಾವು ಬೇಡ್ತಿದ್ದೇವಪ್ಪ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬನ್ನಿ ಪ್ರಿಯರೇ, ನಾವೊಂದು ವಾಕ್ಯವನ್ನು ಓದಿಕೊಳ್ಳುತ್ತಾ, ವಾಕ್ಯವನ್ನು ಧ್ಯಾನ ಮಾಡುತ್ತಾ, ದೇವರ ಯಾವ ಒಂದು ವಾಕ್ಯವನ್ನು ನಮಗೋಸ್ಕರ ಇಟ್ಟಿದ್ದಾರೆ ಆ ಒಂದು ವಾಕ್ಯವನ್ನು ನಾವು ತೆರೆದುಕೊಂಡವರಾಗಿ ಓದಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯದ 14ನೇ ವಚನ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯದ 14ನೇ ವಚನ. ಪ್ರಾಬ್ಸ್ 12:14. ಎಲ್ಲರೂ ಸೇರಿ ಓದಿಕೊಳ್ಳೋಣ. ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಸಫಲವು ಅವನಿಗೆ ಪ್ರಾಪ್ತವಾಗುವುದು. ಹಲ್ಲೆಲೂಯಾ. ಈ ಒಂದು ಬಾಯಿಯಿಂದ ನಾವು ಎಷ್ಟೆಲ್ಲ ಮಾತುಗಳನ್ನು ಮಾತನಾಡ್ತೇವೆ ಪ್ರಿಯರೇ. ಒಂದೊಂದು ಸರಿ ಅನಿಸ್ತದೆ ಮೂಕರಾಗಿರುವುದೇ ಒಳ್ಳೆಯದು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬಾಯಿಯ ಫಲವಾಗಿ. ಬಾಯಿಂದ ನಾವು ಏನೆಲ್ಲ ಮಾತನಾಡ್ತೇವೋ, ಏನೆಲ್ಲ ನಾವು ನುಡಿತೇವೋ, ಏನೆಲ್ಲ ನಾವು ಬೈಗಳನ್ನ ಬೈತೇವೋ, ಏನೆಲ್ಲ ಎಲ್ಲರಿಗೂ ಬೇರೆಯವರಿಗೆ ನಾವು ಶಾಪ ಹಾಕ್ತೀವೋ ಅದು ಫಲ ಕೊಡ್ತದಂತೆ. ಈಗ ಯಾವ ರೀತಿಯಲ್ಲಿ ನಾವು ಮಳೆಗಾಲದಲ್ಲಿ ಒಂದು ಬೀಜವನ್ನ ಹೊಲಕ್ಕೆ ಬೀಜ ನಾವು ಹಾಕ್ತಿವೋ, ಆ ಬೀಜ ಸ್ವಲ್ಪ ದಿನಗಳ ಆದ ಮೇಲೆ ಅದು ಮೊಳಕೆ ಒಡೆದು ಒಂದು ಸಣ್ಣ ಸಸಿ ಆಗಿ ಬೆಳೆದು ಅದು ಹೆಮ್ಮರವಾಗಿ ಬೆಳೀತದೆ. ಆಮೇಲೆ ಅದು ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಿಟ್ಟಿನಲ್ಲಿ ಇದ್ದಾಗ ಒಬ್ಬೊಬ್ಬರು ತಂದೆ ತಾಯಿಗಳು ಕತ್ತೆ ನಾಯಿ ಎಂಬುದಾಗಿ ಮಕ್ಕಳಿಗೆ ಬೈಯುವುದುಂಟು ಪ್ರಿಯರೇ. ಹಲ್ಲೆಲೂಯಾ. ಸಣ್ಣ ಪ್ರಾಯದಲ್ಲಿ ಮಕ್ಕಳು ಇರುವಾಗ ಆ ರೀತಿಯಲ್ಲಿ ನಾವು ಬೈಯುವಾಗ ಆ ಒಂದು ಏನ್ ಮಾಡ್ತಾ ಇದ್ದೀವಿ, ಬಾಯಿಯಿಂದ ನಾವೊಂದು ಬೀಜವನ್ನ ಹಾಕ್ತಾ ಇದ್ದೇವೆ. ಹಲ್ಲೆಲೂಯಾ. ಬೀಜ ಹಾಕುವಾಗ ಅದು ಒಂದಲ್ಲ ಒಂದು ದಿನ ಅದು ಫಲ ಕೊಡ್ಲಿಕ್ಕೆ, ಒಂದಲ್ಲ ಒಂದು ದಿನ ಅದು ಮೊಳಕೆ ಒಡೆದು ಸಸಿಯಾಗಿ ಮರವಾಗಿ ಆಮೇಲೆ ಫಲ ಕೊಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಏನ್ ಮಾತಾಡ್ತೀವೋ ಅದು ಬಹಳ ಪ್ರಾಮುಖ್ಯವಾದದ್ದು. ಬಹಳ ಯೋಚನೆ ಮಾಡಿ ಕೆಲವೊಂದು ಸರಿ ನಾವು ಮಾತನಾಡ್ಬೇಕಾಗ್ತದೆ. ಬಾಯಿ ಇದೆ ಎಂಬುದಾಗಿ ನಾವು ಏನೇನೋ ಮಾತುಗಳನ್ನ ಮಾತನಾಡುವುದಕ್ಕೆ ಆಗುವುದಿಲ್ಲ. ಒಂದು ಉದಾಹರಣೆ ನಾವು ನೋಡಿಕೊಳ್ಳುವುದಾದ್ರೆ, ಗಂಡ ಹೆಂಡತಿ ಒಂದು ದಿನ ಗಂಡ ಹೆಂಡತಿ ಇದ್ರಿ. ಅವಾಗ ಗಂಡ ತನ್ನ ಕಂಪನಿಗೆ ದಿನ ಹೋಗೋದು ಬರೋದು ಹೆಂಡತಿಗೆ ಮಕ್ಕಳಿಗೆ ಅವರು ಸಮಯ ಕೊಡ್ತಾ ಇರ್ಲಿಲ್ಲ. ಅವಾಗ ಒಂದು ದಿನ ಏನ್ ಮಾಡ್ತಾಳೆ ಹೆಂಡತಿ, ತನ್ನ ಗಂಡ ನಾನು ಕಂಪ್ನಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೆಂಡತಿಗೆ ಗಂಡ ಹೇಳಿ ಗಂಡ ಹೊರಟ್ರಂತೆ. ಹೆಂಡತಿಗೆ ಒಂದು ದಿನ ಸಿಟ್ಟು ಬಂದ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಅವರು ನೀನು ಹೋಗಷ್ಟೊಳಗೆ ನಿನ್ನ ಒಂದು ಕಂಪನಿ, ನಿನ್ನ ಒಂದು ಆಫೀಸು ನೀನು ಹೋಗಷ್ಟೊಳಗೆ ಸುಟ್ಟೋಗ್ಲಿ ಅಂತ ಹೇಳ್ಬಿಟ್ಟು ಅವರು ಶಾಪದ ಮಾತುಗಳನ್ನ ಹಾಡ್ತಾರೆ. ಆ ಮನುಷ್ಯ ಹೋಗಿ ತನ್ನ ಆಫೀಸ್ ಕಡೆಗೆ ಹೋದ್ಮೇಲೆ ತನ್ನ ಆಫೀಸನ್ನ, ತನ್ನ ಕಂಪನಿಯನ್ನ ನೋಡುವಾಗ ಆ ಒಂದು ಬಿಲ್ಡಿಂಗು ಸುಟ್ಟೋಗಿದ್ದನ್ನ ನೋಡಿ ಆಶ್ಚರ್ಯ ಆಗ್ತದೆ ಗಂಡನಿಗೆ. ಹಲ್ಲೆಲೂಯಾ. ಹೆಂಡತಿ ಏನೋ ತನ್ನ ಗಂಡನಿಗೆ ಹೇಳಿದ್ಲು, ಆದ್ರೆ ಈ ಒಂದು ಬಾಯಿಯಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಬಾಯಿಯಲ್ಲಿ ನಾವು ಏನ್ ಮಾತನಾಡ್ತೇವೆ, ಇನ್ನೊಬ್ಬರಿಗೆ ನಾವು ಏನನ್ನ ನುಡಿತೇವೆ, ಏನ್ ಶಾಪ ಹಾಕ್ತೇವೆ, ಅದು ಒಂದಲ್ಲ ಒಂದು ದಿನ ಫಲ ಕಾಣ್ತೇವೆ ಪ್ರಿಯರೇ. 13ನೇ ವಚನದಲ್ಲಿ 3 ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು, ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ, ಬಾಯಿಯನ್ನು ಕಾಯುವವನು ಜೀವವನ್ನ ಕಾಯ್ತಾನೆ. ನಾವು ಎಷ್ಟು ಮಾತುಗಳನ್ನ ಮಾತನಾಡೋದನ್ನ ನಾವು ಕಡಿಮೆ ಮಾಡ್ತೀವೋ, ತೊಂದರೆಗಳಿಂದ, ಅಪಘಾತಗಳಿಂದ, ಕೇಡುಗಳಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರಿಯರೇ. ಕೆಲವೊಬ್ಬರಿಗೆ ಬಾಯಿ ತೆರೆದ್ರೆ ಬೈಗುಳ, ಬಾಯಿ ತೆಗೆದ್ರೆ ಜಗಳ, ಬಾಯಿ ತೆಗೆದ್ರೆ ಶಾಪ ಹಾಕೋದು, ಅದು ಬಿಟ್ರೆ ಇನ್ನೊಬ್ರು ಕೆಲವರಿಗೆ ಅದು ಇರುವುದೇ ಇಲ್ಲ. ಕೆಲವೊಂದ್ಸರಿ ಅನ್ಸುತ್ತೆ, ಯಾಕಪ್ಪ ಈ ಮನುಷ್ಯನ ಹತ್ರ ನಾನು ಮಾತಾಡ್ತಾ ಇದ್ದೇನೆ ಎಂಬುದಾಗಿ. ಕೆಲವು ಜನ ಹತ್ರ ಮಾತನಾಡುವಾಗ ಇನ್ನೂ ಅವ್ರ ಜೊತೆ ಮಾತನಾಡಬೇಕು ಅನ್ಸುತ್ತೆ. ಯಾಕಂದ್ರೆ ಅವರು ಪ್ರೋತ್ಸಾಹ ಮಾತುಗಳನ್ನ, ಕಟ್ಟುವಂತ ಮಾತುಗಳನ್ನ, ನಿರಾಶೆ ಇಲ್ಲದಂತ ಮಾತುಗಳನ್ನ ಮಾತನಾಡ್ತಾರೆ. ಇನ್ನು ಕೆಲವು ಜನರು ನಮಗೆ ನಿರಾಶೆಗಳನ್ನ, ನಮ್ಮನ್ನು ನೋವು ಪಡಿಸುವಂತ ಮಾತುಗಳನ್ನೇ ಮಾತನಾಡ್ತಾರೆ. ಅದಕ್ಕೋಸ್ಕರ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಜೀವ ಮರಣ ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು ಎಂಬುದಾಗಿ. ಈ ಒಂದು ಬಾಯಿಯಲ್ಲಿ ಜೀವವನ್ನ ಇಟ್ಟಿದ್ದಾರೆ, ಈ ಒಂದು ಬಾಯಿಯಲ್ಲಿ ದೇವರು ಮರಣವನ್ನ ಕೂಡ ಇಟ್ಟಿದ್ದಾರೆ. ನಾವು ಈ ದಿನ ಆರಿಸಿಕೊಳ್ಳಬೇಕು, ನಾವು ಜೀವವನ್ನ ನಾವು ಆರಿಸಿಕೊಳ್ಳಬೇಕು, ಮರಣ ಅಲ್ಲ ಪ್ರಿಯರೇ.
ಮರಣ ನಮಗೆ ನಿತ್ಯ ಜೀವದ ಕಡೆಗೆ ನಡೆಸುವಂತದ್ದಲ್ಲ, ಆದ್ರೆ ಜೀವ ನಮಗೆ ನಿತ್ಯದ ಕಡೆಗೆ ನಡೆಸುವಂತದ್ದಾಗಿದೆ ಪ್ರಿಯರೇ. ಹಾಲೆಲೂಯ. ಹೆಚ್ಚಾಗಿ ನಾವು ಒಳ್ಳೆಯದನ್ನೇ ಮಾತನಾಡೋಣ, ಹೆಚ್ಚಾಗಿ ನಾವು ಕಟ್ಟುವಂತ ಮಾತುಗಳನ್ನೇ ಮಾತನಾಡೋಣ, ಹೆಚ್ಚಾಗಿ ನಾವು ಚಾಡಿಯ ಮಾತುಗಳನ್ನ ನಾವು ಮಾತನಾಡೋದು ಬೇಡ. ಬಾಯಿ ತೆರೆದ್ರೆ ಬೇರೆಯವರ ಬಗ್ಗೆ ಮಾತನಾಡೋದು, ಬಾಯಿ ತೆರೆದ್ರೆ ಅವ್ರಿಂಗೆ ಇವ್ರಿಂಗೆ ಅನ್ನುವಂತ ಮಾತುಗಳನ್ನೇ ನಾವು ಮಾತನಾಡ್ತೇವೆ ಪ್ರಿಯರೇ. ಆದ್ರೆ ಅದನ್ನೆಲ್ಲ ಬಿಟ್ಟು ಈ ದಿನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಹೇಳೋಣ, ದೇವರೇ ಈ ಒಂದು ಬಾಯಿಯಲ್ಲಿ ನಾನು ಎಷ್ಟೆಲ್ಲ ಮಾತುಗಳನ್ನ ನಾನು ಮಾತನಾಡಿದೆ ಸ್ವಾಮಿ, ಎಷ್ಟೆಲ್ಲ ಜನರನ್ನು ನೋವುಪಡಿಸುವಂತ ಮಾತುಗಳನ್ನ ಮಾತನಾಡಿದೆ, ಎಷ್ಟೋ ಜನರು ಕಟ್ಟಬೇಕಾಗಿತ್ತು ಅಂತ ಜನರ ಕಟ್ಟುವಂತ ಮಾತುಗಳನ್ನ ಮಾತನಾಡದೆ ಅವರನ್ನ ಕುಗ್ಗಿಸುವಂತ ಮಾತುಗಳನ್ನೇ ಮಾತನಾಡಿದೆ, ಅವರನ್ನ ನಿರಾಶೆಗೊಳಿಸುವಂತ ಮಾತುಗಳನ್ನೇ ಮಾತನಾಡಿದೆ. ದಯವಿಟ್ಟು ನನ್ನನ್ನ ಈ ದಿನ ಕ್ಷಮಿಸಿ ಎಂಬುದಾಗಿ ಕೇಳೋಣ ಪ್ರೇರೆ. ಕೆಲವೊಂದು ಸರಿ ನಮ್ಮ ಮೇಲೆ ನಾವೇನೇ ಶಾಪದ ಮಾತುಗಳನ್ನ ಹಾಕಿಕೊಳ್ತೇವೆ. ಯಾಕೆ ನಾನು ಈ ಒಂದು ಕುಟುಂಬದಲ್ಲಿ ಹುಟ್ಟಿದೆ, ಯಾಕೆ ನನಗೆ ಈ ಒಂದು ಗಂಡ ಸಿಕ್ಕಿದ, ಯಾಕೆ ಇಂಥ ಮಕ್ಕಳು ನನಗೆ ಹುಟ್ಟಿದ್ರು, ನಾನು ಯಾಕೆ ಈ ಒಂದು ಭೂಮಿ ಮೇಲೆ ಇದ್ದೀನಿ ಎಂಬುದಾಗಿ ಅನೇಕ ಬಾರಿ ನಮ್ಮ ಮೇಲೆ ನಾವೇನೇ ಶಾಪದ ಮಾತುಗಳನ್ನು ಹಾಕಿಕೊಳ್ತೇವೆ. ನಾನು ಬೇಗ ಸಾಯ್ಬೇಕು, ನಾನು ಇಲ್ಲಿ ಇರಬಾರ್ದು, ನಾನು ಬೇಗ ಸತ್ತು ಹೋಗ್ಬೇಕು ಎಂಬುದಾಗಿ ಅಂತ ಮಾತುಗಳನ್ನೇ ನಾವು ಹೆಚ್ಚಾಗಿ ಮಾತನಾಡ್ತೇವೆ. ಹಾಲೆಲೂಯ. ಅಂತ ಮಾತುಗಳನ್ನ ಬಿಟ್ಟು ನಾವು ಜೀವದ ಮಾತುಗಳನ್ನ ಮಾತನಾಡೋಣ. ದೇವರೇ, ನನ್ನನ್ನ ಈ ಒಂದು ಕುಟುಂಬದಲ್ಲಿ ಇಟ್ಟಿದೆಯಲ್ಲಪ್ಪ, ಈ ಒಂದು ಕುಟುಂಬ ನನ್ನ ಮೂಲಕ ಆಶೀರ್ವಾದವಾಗಲಿ, ನನಗೆ ಈ ಒಂದು ಗಂಡನ ಒಂದು ಪಾರ್ಟ್ನರ್ ಕೊಟ್ಟಿದೆಯಲ್ಲ ಸ್ವಾಮಿ, ನನ್ನ ಪಾರ್ಟ್ನರಿಗೆ ಆಶೀರ್ವಾದವಾಗಿರಲಿ. ದೇವರೇ, ನನಗೆ ಮಕ್ಕಳು ಕೊಟ್ಟಿದೆಯಲ್ಲಪ್ಪ, ಆ ಮಕ್ಕಳಿಗೆ ನಾನು ಒಂದು ಒಳ್ಳೆ ಆಶೀರ್ವದಿಸಲ್ಪಟ್ಟಂತ ತಾಯಿಯಾಗಿ, ಒಳ್ಳೆ ಆಶೀರ್ವದಿಸಲ್ಪಟ್ಟಂತ ತಂದೆಯಾಗಿ, ಒಳ್ಳೆ ಆಶೀರ್ವದಿಸಲ್ಪಟ್ಟಂತ ಒಂದು ಸಂಬಂಧವಾಗಿ, ಸ್ನೇಹಿತಳಾಗಿ ನಾನು ಇರಬೇಕು ಎಂಬುವಂತ ಮಾತುಗಳನ್ನ ನಾವು ಮಾತನಾಡೋಣ ಪ್ರಿಯರೇ. ಬಾಯಿಗೆ ಬಂದ ಹಾಗೆ ಇನ್ನು ಮುಂದೆ ನಾವು ಮಾತನಾಡುವುದು ಬೇಡ. ಜೀವದ ಮರಣವನ್ನ ಹುಟ್ಟಿಸುವಂತ ಮಾತುಗಳನ್ನ ನಾವು ಮಾತನಾಡುವುದು ಬೇಡ. ಆದ್ರೆ ಜೀವವನ್ನ ಹುಟ್ಟಿಸುವಂತ ಮಾತುಗಳನ್ನ ನಾವು ಮಾತನಾಡಿ ಇನ್ನೊಬ್ಬರನ್ನ ಕಟ್ಟುವಂತವರನ್ನಾಗಿ, ಇನ್ನೊಬ್ಬರನ್ನ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಅವರನ್ನ ಕಟ್ಟುವಂತ ಮಾತುಗಳನ್ನೇ ನಾವು ಆಡೋಣ ಪ್ರಿಯರೇ. ಹಾಲೆಲೂಯ. ದೇವರ ಹತ್ರ ನಾವು ಇದನ್ನ ಕ್ಷಮಾಪಣೆ ಕೇಳೋಣ. ಎಷ್ಟೋ ಸರಿ ನಮ್ಗೆ ಗೊತ್ತಿಲ್ಲದೆ, ಒಂದೊಂದು ಸರಿ ಗೊತ್ತಿದ್ದು ಕೂಡ ನಾವು ಕೆಲವೊಮ್ಮೆ ಈ ರೀತಿಯಾದಂತ ಮಾತುಗಳನ್ನ ಮಾತನಾಡಿದ್ದೇವೆ. ಆದ್ರೆ ಈ ದಿನ ನಾವು ದೇವರ ಹತ್ರ ಕ್ಷಮಾಪಣೆ ಕೇಳೋಣ. ಯೇಸು ಸ್ವಾಮಿ, ನಿಮ್ಮ ರಕ್ತದಿಂದ, ನನ್ನ ಬಾಯಿಂದ ನಾನು ಏನೆಲ್ಲ ನಾನು ಮಾತನಾಡಿದ್ದೇನೋ, ಒಂದು 2 ನಿಮಿಷಗಳ ಕಾಲ ಸಾಧ್ಯವಾದ್ರೆ ನಿಮ್ಮ ಬಾಯಿಯ ಮೇಲೆ ನೀವು ಕೈಗಳನ್ನ ಇಟ್ಟುಕೊಂಡು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿದ್ರೆ, ದೇವರೇ, ಈ ಒಂದು ಬಾಯಿಯಿಂದ ಸ್ವಾಮಿ ಕೆಟ್ಟ ಮಾತುಗಳನ್ನ ಮಾತನಾಡಿದೆ, ಈ ಒಂದು ಬಾಯಿಗಳಿಂದ ಅನೇಕ ಜನರನ್ನ ನಾನು ಬೈದೆ, ಈ ಒಂದು ಬಾಯಿಗಳಿಂದ ಅನೇಕ ಜನರಿಗೆ ನಾನು ಶಾಪ ಹಾಕಿದೆ, ನನ್ನ ಮೇಲೆ ನಾನು ಶಾಪ ಹಾಕಿಕೊಂಡೆ, ನನ್ನ ಮಕ್ಕಳ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಹೆಂಡತಿಯ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಎತ್ತವರ ಮೇಲೆ ಸ್ವಾಮಿ ದೇವರೇ, ಬೇಕಾದ ಹಾಗೆ ದೇವರೇ ಯೇಸು ಸ್ವಾಮಿ ನಾನು ಮಾತನಾಡಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸು. ಈ ಒಂದು ಸಮಯದಲ್ಲಿ ನಿಮ್ಮ ರಕ್ತದಿಂದ ನನ್ನನ್ನ ತೊಳೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಯೇಸುವೇ, ತಂದೆಯಾದ ದೇವರೇ, ಒಂದು ಸುಂದರವಾದಂತಹ ಸಮಯಕ್ಕಾಗಿ ನಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ರಾಜ. ನಮ್ಮನ್ನ ವೀಕ್ಷಿಸುತ್ತಿರುವಂತ ಜನರು ಕರ್ತನೆ ಅಪ್ಪ, ಅವರು ತಮ್ಮ ಬಾಯಿಯ ಮೇಲೆ ಕರ್ತನೆ ಕೈಗಳನ್ನ ಇಟ್ಟುಕೊಂಡವರಾಗಿ ಅವರು ಪಶ್ಚಾತ್ತಾಪವನ್ನ ಪಡ್ತಾ ಇರುವಾಗ, ದೇವರೇ ಯೇಸು ಸ್ವಾಮಿ, ನಾನು ಬೇಡದೇ ಇರುವಂತ ಮಾತುಗಳನ್ನ ಮಾತನಾಡಿದೆಪ್ಪ ಎಂಬುದಾಗಿ ಕರ್ತನೆ ಅವರು ಕರ್ತನೆ ತಮ್ಮ ಒಂದು ದೇವರ ಪವಿತ್ರಾತ್ಮನೆ ಅವರಿಗೆ ನೀವು ಯಾವ ಒಂದು ಕರ್ತನೆ ಸ್ವಾಮಿ ಮಾತನಾಡಿದಂತ ಸಂಗತಿಗಳನ್ನ ಅವರಿಗೆ ನೆನಪಿಗೆ ತರ್ತಾ ಇದ್ದೀರೋ, ಅದಕ್ಕೋಸ್ಕರ ಅವರು ಪಶ್ಚಾತ್ತಾಪವನ್ನ ಪಡ್ತಾ ಇರುವಾಗ, ದೇವರೇ ಯೇಸು ಸ್ವಾಮಿ, ಒಂದು ಸಮಯದಲ್ಲಿ ಅವರನ್ನ ನಿಮ್ಮ ಶುದ್ಧ ರಕ್ತದಿಂದ ತೊಳೆದು, ದೇವರೇ, ಅವರು ಮಾತನಾಡಿದ ಎಲ್ಲ ನೆಗೆಟಿವ್ ಮಾತುಗಳು, ಮಾತನಾಡಿದಂತ ಎಲ್ಲ ಶಾಪದ ಮಾತುಗಳನ್ನ ಯೇಸುವಿನ ರಕ್ತದಲ್ಲಿ ಅದು ತೊಳೆಯಲ್ಪಡಲಿ, ಆ ಎಲ್ಲ ಮಾತುಗಳು ಡಿಲೀಟ್ ಆಗಲಿ ಎಂಬುದಾಗಿ ನಾವು ಬೇಡ್ತಿದ್ದೇವಪ್ಪ ಸ್ವಾಮಿ. ದೇವರೇ, ನಾವು ನಂಬುತ್ತೇವೆ, ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಿದ್ದೀರಾ, ನಮ್ಮನ್ನ ಕಟ್ಟಿದ್ದೀರಾ, ಅದಕ್ಕಾಗಿ ನಮಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವೇ ನಿಮ್ಮ ಬಲವುಳ್ಳಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಇನ್ನು ಮುಂದೆ ನಾವು ಜೀವದ ಮಾತುಗಳನ್ನ ಮಾತನಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಸದಾಕಾಲ ದೇವರು ನಿಮ್ಮ ಜೊತೆಲಿರಲಿ, ನಿಮ್ಮೆಲ್ಲ ಪ್ರಯತ್ನಗಳಿಗೆ ದೇವರು ಸಫಲತೆ ಕೊಡಲಿ ಎಂಬುದಾಗಿ ನಿಮ್ಮನ್ನ ಹಾರೈಸುತ್ತಾ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾ ನಾವು ಪ್ರಾರ್ಥಿಸಿದ್ದೇವೆ. ಆಮೆನ್. ಗಾಡ್ ಬ್ಲೆಸ್ ಯು.